ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ನಿಮಗೆ ನನ್ನ ಹತ್ರ ಇರುವಂಥ ಬೆಳ್ಳಿ ಅದರಲ್ಲಿ ಗೋಲ್ಡ್ ಥರ ಒಡವೆಗಳನ್ನ ಮಾಡಿಸ್ಕೊಂಡಿದ್ದೀನಿ. ಅದರ ಕಲೆಕ್ಷನನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ನಿಮಗೆ ಯೂಸ್ಫುಲ್ ಕೂಡ ಅನಿಸುತ್ತೆ. ಯಾಕಂದರೆ ಈ ಥರ ಡಿಸೈನ್ಸ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಯುನೀಕ್ ಆಗಿರುತ್ತೆ. ನನ್ನ ಹತ್ರ ಇರುವಂಥ ಡಿಸೈನ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಲೇಟ್ ಮಾಡೋದು ಬೇಡ, ಹೇಗಿದೆ ಅಂತ ನೋಡಿಬಿಡೋಣ. ನೋಡೋದಕ್ಕೂ ಮುಂಚೆ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಟೋಟಲಿ ಬಂದುಬಿಟ್ಟು ನನ್ನ ಹತ್ರ ಇಷ್ಟು ಒಡವೆಗಳನ್ನ ನಾನು ತೊಗೊಂಡಿದ್ದೀನಿ. ಎಷ್ಟು ಒಡವೆ ಇದೆ, ಯಾವ ಥರ ಡಿಸೈನ್ ಇದೆ ಅಂತ ಇನ್ನು ಲೇಟ್ ಮಾಡೋದು ಬೇಡ, ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ಬಂದುಬಿಟ್ಟು ಇದರಲ್ಲಿರೋದು ತೋರಿಸ್ತಾ ಇದ್ದೀನಿ. ಇದು ನ್ಯೂದು, ಅಂದರೆ ಹೊಸ್ದಾಗಿ ತೊಗೊಂಡಿರುವಂಥದ್ದು. ಹೇಗಿದೆ ನೋಡೋಣ. ಈ ಥರ ಇದೆ. ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ತುಂಬ ಡಿಸೈನ್ ಇಷ್ಟ ಆಗಿ ಇದನ್ನು ನಾನು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು. ಇದ್ರ ವೆಯ್ಟ್ ಬಂದುಬಿಟ್ಟು ಗ್ರಾಮ್ಸ್ ಎಷ್ಟಿದೆ ಅಂತಂದರೆ, ನಮಗೆ ದಾರ ಸಪ್ರೇಟ್ ಕೊಟ್ಟಿರ್ತಾರೆ. ಇದು ಈ ಪೀಸ್ ಏನಿರುತ್ತೆ ಇದಕ್ಕೆ ಮಾತ್ರ ವೆಯ್ಟ್ ಚಾರ್ಜ್ ಆಗ್ತದೆ. ಈ ದಾರ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಇದು ಬಂದುಬಿಟ್ಟು 32 ಗ್ರಾಮ್ಸ್ ಇದೆ. ಇದು ಪ್ರೈಸ್ ಬಂದುಬಿಟ್ಟು ನನಗೆ 6000 ತೊಗೊಂಡ್ರು. ಇದಕ್ಕೆ ಇಲ್ಲೆಲ್ಲ ಫುಲ್ಲು ಗುಂಡಿದೆ, ಮತ್ತು ಇದು ಸ್ಟೋನ್ ಬಂದಿದೆ ಇಲ್ಲಿ. ಈ ಥರ ಗುಂಡ್ಸು ನನಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈ ಥರದ್ದು. ನೆಕ್ಸ್ಟು ಇದು ಮಧ್ಯದಲ್ಲಿನೂ ಒಂದು ಕೊಟ್ಟಿದ್ದಾರೆ, ಮತ್ತು ಇದು ಫುಲ್ ಮಾವಿನಕಾಯಿ ಡಿಸೈನ್ಸ್ ಥರ ಬಂದಿದೆ. ಇಲ್ಲಿ ಮೇಲೆ ಬಂದುಬಿಟ್ಟು ಎಲೆ ಡಿಸೈನ್ಸ್ ಇದೆ, ಕೆಳಗಡೆ ಬಂದು ವೈಟು ಮತ್ತು ಗ್ರೀನ್ ಬೀಡ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಂದುಬಿಟ್ಟು ಬರೀ ರೆಡ್ ಬೀಡ್ಸ್ ಮಾತ್ರ ಇದೆ ಇದರಲ್ಲಿ. ಇಲ್ಲಿ ಫುಲ್ಲು ಗೋಲ್ಡ್ ಕೊಟ್ಟು ಕೆಳಗಡೆ ಮಾತ್ರ ಈ ರೀತಿಯಾಗಿ ಒಂದು ವೈಟು ಮುತ್ತಿನ ಥರ ಮತ್ತು ಗ್ರೀನ್ದು ಕೊಟ್ಟಿದ್ದಾರೆ ಇದ್ರದ್ದು. ನಮಗೆ ಅದೇ ಥರ ಒಂದು ಬಾಕ್ಸು ಈ ಥರ ಕೊಡ್ತಾರೆ, ಗಾಳಿ ಹೋಗದೆ ಇರಲಿ ಅಂತ ಹೇಳ್ಬಿಟ್ಟು. ನನ್ನ ಮನೆ ಬರ್ತ್ಡೇ ಫಂಕ್ಷನ್ ಕೂಡ ನಾನು ಹಾಕ್ಕೊಂಡಿದ್ದೆ ಇದನ್ನು. ಇದು ಮತ್ತು ಇನ್ನೊಂದು ಪೀಸನ್ನು ಹಾಕ್ಕೊಂಡಿದ್ದೆ ನಾನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ತೋರಿಸ್ತೀನಿ. ಈ ಥರ ಇದೆ ಇದರಲ್ಲಿ. ಇದು ಬಂದುಬಿಟ್ಟು ಗ್ರೀನ್ ಬೀಡ್ಸ್ ಇದೆ, ಆಲ್ರೆಡಿ ನೀವು ನೋಡಿರ್ತೀರ. ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ಥರ ಬಂದು, ಅಂದರೆ ಎಲ್ಲ ಕಲರ್ಸು ಇದರಲ್ಲಿ ಇದೆ. ಇದರಲ್ಲಿ ರೆಡ್ ಇದೆ, ಮೆರೂನ್ ಇದೆ, ಗ್ರೀನ್ ಇದೆ, ಮತ್ತು ಬ್ಲ್ಯಾಕ್ ಇದೆ, ವೈಟೂ ಇದೆ. ಕೆಳಗಡೆ ಇಲ್ಲಿ ಗೋಲ್ಡ್ ಬಾಲ್ಸ್ ಥರ ಮುತ್ತು ಅನ್ನೋದನ್ನು ಕೊಟ್ಟಿದ್ದಾರೆ ಅವರು. ಇದಕ್ಕೆ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಗ್ರೀನ್ ಇಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಮಾವಿನಕಾಯಿ ಡಿಸೈನ್ ಬರುತ್ತೆ, ನಮಗೆ ರೌಂಡಿಗೆ ಬರುತ್ತೆ. ನಾನು ಈ ಥರ ಇಲ್ಲಿ ಉದ್ದ ಥರ ಹಾಕಿದ್ದೀನಿ, ಅಂದರೆ ಯಾವುದೇ ಥರ ಕಟ್ ಆಗೋದು ಮಡ್ಚ್ಕೊಳ್ಳೋದು ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಇದ್ರ ಪಕ್ಕನೇ ಇದರದ್ದು ದಾರ ಮತ್ತು ನೆಕ್ ಪೀಸ್ ಕೂಡ ನಾನು ಹಾಕಿದ್ದೀನಿ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನೆಲ್ಲ ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಕಂಪ್ಲೀಟಾಗಿ ಬೆಳ್ಳಿ ಒಡವೆಗಳೇ ಆಗಿರುತ್ತೆ. ಚಿನ್ನದ ಒಡವೆ ಕಲೆಕ್ಷನ್ ನನ್ನ ಮದುವೆದು ಕೂಡ ನಾನು ತೋರಿಸಿದ್ದೀನಿ ಆಲ್ರೆಡಿ. ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ನೋಡಿ. ಈ ಥರ ಹಾಕಿಟ್ಬಿಟ್ರೆ ನಮಗೆ ಈಸಿಯಾಗಿ ಸಿಗುತ್ತೆ, ಹಾಗೆ ಎತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಯಾವುದೇ ಥರ ಕಟ್ ಆಗೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಈ ರೀತಿಯಾಗಿ ಹಾಕಿಟ್ಟಿದ್ದೀನಿ. ಇದು 2. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಚಿಕ್ಕ ಬಾಕ್ಸ್ ಥರ ಕಾಣಿಸುತ್ತೆ, ಅಂದರೆ ಇದರಲ್ಲಿ ದೊಡ್ಡದಾಗೆ ಇರುತ್ತೆ. ಈ ಥರ ಮುತ್ತಿಂದು ಇದರಲ್ಲಿರೋದು. ಇದಂತೂ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಇದು ನನಗೆ
ತುಂಬಾ ಇಷ್ಟ ನನಗೆ ಇದು ಹಾಕ್ಕೊಳ್ಳೋಕ್ಕೆ ಅಂತಂದರೆ. ನನಗೆ ಲಾಂಗ್ ನೆಕ್ ಪೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಇದನ್ನು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂಥದ್ದು. ಇದು ಈ ನೆಕ್ ಪೀಸ್ ಇದೆ, ಇದು ಫುಲ್ಲು ಲಾಂಗ್ ಇಲ್ಲಿವರೆಗೂ ಬರುತ್ತೆ. ನಾವು ಇಲ್ಲಿಗೆ ಹಾಕ್ಕೋಬೋದು. ದಾರ ನಮಗಿನ್ನೂ ಅಡ್ಜಸ್ಟ್ ಮಾಡಿನೂ ಹಾಕ್ಕೋಬೋದು. ಇದಕ್ಕೆ ಒಂಥರ ಗ್ರೀನು ಮುತ್ತು ಬೀಡ್ಸ್ ಬಂದಿದೆ ಇದಕ್ಕೆ. ಮಧ್ಯದಲ್ಲಿ ಒಂಥರ ಪಿಂಕ್ ಶೇಡ್ ಥರ ಈ ಥರ ಬಂದಿದೆ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲೆ ಬಂದುಬಿಟ್ಟು ನವಿಲುಗಳಿರುತ್ತೆ. ಇದು ಬಂದು ಮುತ್ತು. ನಾವು ಎಷ್ಟು ನಮಗೆ ಮುತ್ತು ಬೇಕು ಅಂತ ಹೇಳ್ಬಿಟ್ಟು ಆ ಮುತ್ತನ್ನ ನಾವು ತಗೊಂಡು ಎಕ್ಸ್ಟ್ರಾ ಹಾಕ್ಸಿರೋದು ಇದಕ್ಕೆ. ಇದು ಅಷ್ಟೇ ಫುಲ್ಲು ನವಿಲು ಬರುತ್ತೆ. ಇಲ್ಲಿ 3 ಹತ್ರ ಬರುತ್ತೆ ನವಿಲುಗಳು. ಇದು ಬಂದ್ಬಿಟ್ಟು ಈ ಥರ ಇರುತ್ತೆ. ಆಲ್ರೆಡಿ ತೋರಿಸಿದ್ದೀನಿ ವೀಡಿಯೋಸಲ್ಲಿ, ಬ್ಲಾಗ್ಸಲ್ಲಿ ನಿಮಗೆ ತೋರಿಸಿದ್ದೀನಿ. ತುಂಬ ಇಷ್ಟಪಟ್ಟು, ಹಾಗೆ ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಇದೇ ನೆಕ್ ಪೀಸನ್ನು ನಾನು ಹಾಕ್ಕೊಳ್ಳೋದು. ಎಲ್ಲಾದರೂ ಮದುವೆಗೆ, ಸಿಂಪಲ್ ಫಂಕ್ಷನ್ಗೆ ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂದೆ ಬಂದ್ಬಿಟ್ಟು ಈ ರೀತಿಯಾಗಿದೆ ಇದು. ನಾನು ಮನೆ ಬರ್ತಡೇಗೂ, ನನ್ನ ಮಗನ ಬರ್ತಡೇಗೂ ಇದನ್ನೇ ವೇರ್ ಮಾಡಿದ್ದೆ. ಸಿಂಪಲ್ ಸ್ಯಾರಿ ಹಾಕ್ಕೊಂಡಿದ್ದೆ, ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೋಟೋಸ್ ಬರುತ್ತೆ, ನಾನು ನೆಕ್ಸ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೇಗೆ ಏನು ಅಂತ. ನಿಮ್ಮ ಇಷ್ಟ ಆಗಿರುತ್ತೆ. ಇನ್ನು ಓಲೆ ಬಂತು ಅಂತಂದರೆ, ಓಲೆಗಳು ಅಷ್ಟು ತೊಗೊಂಡಿಲ್ಲ ನಾನು. ಚಿಕ್ಕದಾಗಿ ಒಂದು ಇದ್ರ ಥರ ತೊಗೊಂಡಿದ್ದೀನಿ ಅಷ್ಟೇ. ಓಲೆಗಳೆಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ ನಾನು. ನೆಕ್ ಪೀಸ್ ಆದರೆ ಒಂದು ತಪ್ಪಿದ್ರೆ ಒಂದು ಹಾಕ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ನಾನು ಒಟ್ಟು 4 ಐಟಮ್ಸ್ನ ತೊಗೊಂಡಿದ್ದೀನಿ. ಇದೆಲ್ಲನೂ ಬಂದುಬಿಟ್ಟು ಇದು ಬಂದು 34 ಗ್ರಾಮ್ಸ್. ಅಂದರೆ ಏನು ಗೋಲ್ಡ್, ಈ ಥರ ಗೋಲ್ಡ್ ಇರುತ್ತಲ್ವ, ಈ ಥರದ್ದು ಬಂದುಬಿಟ್ಟು 34 ಗ್ರಾಮ್ಸ್ ಇದೆ. ಈ ಮುತ್ತು ಸಪ್ರೇಟ್, ಅಂದರೆ ಇದು ಬೆಳ್ಳಿದು ಏನಿರುತ್ತೆ ಈ ಗೋಲ್ಡ್ಗೆ ಬೇರೆ ತೊಗೊತಾರೆ, ಮತ್ತು ಈ ಮುತ್ತಿಗೆ ಸಪ್ರೇಟ್ ತೊಗೊಂಡ್ರು. ಇದು ಬಂದುಬಿಟ್ಟು 34 ಗ್ರಾಮ್ಸ್ ಬರುತ್ತೆ. ಅಂದರೆ ಟೋಟಲ್ ಇದು ಸೇರಿಸಿದ್ರೆ ನಮಗೆ ಏನಿಲ್ಲ ಅಂತಂದ್ರೂ ಒಂದು 40 ಗ್ರಾಮ್ಸ್ ಆದರೂ ಅದು ಫುಲ್ ಒಡವೆ ಸೆಟ್ ನಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಇದು ಬಂದುಬಿಟ್ಟು ಕಮ್ಮಿನೇ ಇದೆ. ಇದು ಬಂದು ಒಂದು 24 ಇಲ್ಲ 25 ಗ್ರಾಮ್ಸ್ ಇದೆ. ಇದು ಬಂದುಬಿಟ್ಟು 10 ಗ್ರಾಮ್ಸ್ ಅಷ್ಟೇ. ಇದು ಸಪ್ರೇಟ್ ತೊಗೋಬೇಕು. ನಮ್ಮ ಡಾಲರ್ ಸಪ್ರೇಟ್ ತೊಗೋಬೇಕು. ಇದು ಬೇರೆ ಇದಕ್ಕೆ ಕೂಡ ನಾವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಂದರೆ ಓಪನ್ ಮಾಡಿ ಕೂಡ ಹಾಕ್ಕೋಬೋದು. ಇದು ಡಾಲರ್. ಇದಕ್ಕೆ ಬೇಕು ಅಂದರೆ ಇದೇ ಹಾಕ್ಕೋಬೋದು, ಇಲ್ಲ ಬೇರೆ ಡಾಲರ್ ಇದ್ರೂ ಹಾಕ್ಕೋಬೋದು ಇದಕ್ಕೆ. ಇದು ಬಂದುಬಿಟ್ಟು 25 ಗ್ರಾಮ್ಸು. ಬೆಲೆ ಮರ್ತುಬಿಟ್ಟಿದ್ದೀನಿ. ರೀಸೆಂಟಾಗಿ ಫಸ್ಟ್ ತೋರಿಸಿದ್ನಲ್ವ ಅದನ್ನು ತೊಗೊಂಡಿದ್ದೆ, ಅದ್ರದ್ದು ಮಾತ್ರ ಬೆಲೆ ನೆನಪಿದೆ, ಅದನ್ನು ನಾನು ಹೇಳಿದ್ದೀನಿ. ಇಷ್ಟು ಬೆಳ್ಳಿ ಒಡವೆಗಳನ್ನು ನಾನು ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ನನ್ನ ಲೈಫ್ ಸ್ಟೈಲ್ಸ್ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ನಾನು ಈಗಿದೆ ಇಷ್ಟೊಂದು ಒಡವೆ ಇದೆ ಅಂತ ನಾನು ತೋರ್ಸೋಕ್ಕೆ ಬಂದಿಲ್ಲ. ಡಿಸೈನ್ಸ್ ಇಷ್ಟ ಆಯಿತು, ನಮಗೂ ಒಂದು ಡಿಸೈನ್ ಮಾಡಿಸ್ಕೊಬೇಕು ಅಂತ ಒಂದು ಇದಿರುತ್ತೆ. ಅದ್ರಲ್ಲಿ ನಿಮಗೆ ಯಾವುದಾದ್ರು ಈ ಡಿಸೈನ್ ಇದ್ದು ನೀವು ತೋರಿಸೋದು ಸರಿ ಮಾಡಿಕೊಡ್ತಾರೆ. ಆ ಡಿಸೈನ್ಸ್ಗೋಸ್ಕರ ನಿಮಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಡಿಸೈನ್ಸ್ನ ತೋರಿಸಿದಷ್ಟೇ. ನನ್ನ ಹತ್ರ ಇಷ್ಟಿದೆ, ನಿಮ್ಮ ಹತ್ರ ಇಲ್ಲ ಅಂತ ನಾನು ತೋರ್ಸೋಕ್ಕೆ ಬಂದಿಲ್ಲ. ನನ್ನ ಹತ್ರ ಇರೋ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿ ನೀವೇನಾದರೂ ಒಂದು ತೊಗೊಳ್ಳೋ ಪ್ಲ್ಯಾನ್ ಇತ್ತು ಅಂದರೆ ತೊಗೋಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.